ಆಗ್ಬಾರ್ದಂತ ಗಣೇಶ ಹಬ್ಬ ಯಾರ್ದು? ನಮ್ದು. ಬಕ್ರೀದ್ ಹಬ್ಬ ಯಾರ್ದು? ನಮ್ದು. ಕ್ರಿಸ್ಮಸ್ ಹಬ್ಬ ಯಾರ್ದು? ನಮ್ದು. ನಾವೆಲ್ಲ ಸೇರಿ ಆಚರಿಸ್ಬೇಕು. ಇಲ್ಲ, ನಾಗಮಂಗಲ ಗಲ್ಬೆ ಬಗ್ಗೆ ಆಗ್ಬಾರ್ದಾಗಿದ್ದ ಎಷ್ಟು ಗಲಾಟೆ ಆಗ್ಬಾರ್ದಾಗಿತ್ತು. ಆ ಗಲಾಟೆ ಆಗಿದೆ. ಗಂಟೆ ರಾತ್ರಿ 11 ಗಂಟೆಗೆ ಕಂಟ್ರೋಲ್ ಆಗಿ ಬಂದಿದೆ. ಏನು ಸಮಸ್ಯೆ ಇಲ್ಲ. ಹೇಳಿ. ಈಗ ಕುಮಾರಸ್ವಾಮಿ ಹೇಳ್ತಾರೆ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದು ವರ್ಗವನ್ನು ಓಲೈಕೆ ಮಾಡಿದಂತ ಪರಿಣಾಮ ಈ ರೀತಿ ಗಲಭೆಗಳು ಆಗ್ತದೆ. ಇಂಥ ರಾಜಕಾರಣಿಗಳಿಂದಲೇ, ಇಂಥ ಹೇಳಿಕೆಗಳು, ಇಂಥ ರಾಜಕಾರಣಿಗಳು ಹೇಳಿಕೆಯಿಂದಲೇ ಸರ್ಕಾರದ ಏನಿದೆ ಇದರಲ್ಲಿ? ಸರ್ಕಾರದ ಏನಿದೆ ಹೇಳಿ? ಸರ್ಕಾರದ ಪಾತ್ರ ಏನಿದೆ? ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಇಟ್ಕೊಂಡು 2 ಬಾರಿ ಮುಖ್ಯಮಂತ್ರಿ ಆಗಿಬಿಟ್ಟು ಅವ್ರು ಹೇಳೋದಾಯ್ತಾರ? ಈ ಥರ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಈ ಥರ ಗಲಭೆಗಳು ಆಗೋದು. ಘಟನೆಗಳು ಎಲ್ಲೋ ಆಗಬಾರ್ದು. ನಮಗೆ ನೋವಾಗಿದೆ. ಈ ಘಟನೆ ಆಗಿದ್ದು ಎಲ್ಲ ಒಂದು ಕಡೆ ನೋವಾಗಿದೆ. ನಾನೆಲ್ಲರೂ ಒಂದು ಹೇಳಿದೆ. ಒಂದು ನಮ್ಮ ಪ್ರೊಸೆಷನ್ ಆಗಿದೆ. ನಮ್ಮ ಟೈರಿ ರೋಡ್, DJ ಹಳ್ಳಿ, ಸರ್ವೋದಯ ನಗರ ಮೇಲೆ DJ ಎಲ್ಲ ಸ್ವತಃ ನಮ್ಮ ಮಸೀದಿ ಗುರುಗಳು ಸೇರಿ ವೆಲ್ಕಮ್ ಮಾಡಿದ ಪ್ರೊಸೆಷನ್ ಕಳಿಸೋರೆ. ನಮ್ಗೆ ಆಗಬೇಕಾಗಿರೋದು ನಾವೆಲ್ಲ ಹಬ್ಬಗಳು ಎಲ್ಲ ಸೇರ್ ಮಾಡಬೇಕಾಗಿರೋದು. ನಾವು ಗಣೇಶ ಹಬ್ಬ ಇರಲಿ, ಯುಗಾದಿ ಹಬ್ಬ ಇರಲಿ, ರಂಜಾನ್ ಹಬ್ಬ ಇರಲಿ, ಬಕ್ರೀದ್ ಹಬ್ಬ ಇರಲಿ, ಕ್ರಿಸ್ಮಸ್ ಇರಲಿ, ಎಲ್ಲ ನಮ್ಮ ಹಬ್ಬಗಳು ಸರ್. ನಾವೆಲ್ಲ ಸೇರ್ ಮಾಡ್ಬೇಕು. ಜಾತಿ ಬೇರೆ ಮಾಡಬಾರ್ದು. ಈ ಥರ ರಾಜಕಾರಣಿಗಳಿಂದ ಹೇಳಿಕೆಯಿಂದಾನೇ ಇದೆಲ್ಲ ಗಲಭೆಗಳು ಆಗೋದು. ಇದೇ ತರ ಆಗಿತ್ತು. ಆಗ್ಬಾರ್ದಂತ ನಾನು ಗಣೇಶ ಹಬ್ಬ ಯಾರ್ದು? ನಮ್ದು. ಬಕ್ರೀದ್ ಹಬ್ಬ ಯಾರ್ದು? ನಮ್ದು. ಕ್ರಿಸ್ಮಸ್ ಹಬ್ಬ ಯಾರ್ದು? ನಮ್ದು. ನಾವೆಲ್ಲ ಸೇರಿ ಆಚರಿಸ್ಬೇಕು. ನಾವೆಲ್ಲ ರಾಜಕಾರಣಿಗಳು. ನಾವು ಮುಂದೆ ಬರಬೇಕಾಗಿರೋದು. ಈ ಥರ ಹೇಳಿಕೆ ಕೊಡೋದ್ಬೇಕಾಗಿಲ್ಲ. ಈ ಥರ ಹೇಳಿಕೆ ಕೊಡೋದಿಲ್ಲ. ನಾವು ಬಂದು ಎಲ್ಲ ಹಬ್ಬದಲ್ಲಿ ನಾವು ನಿಂತ್ಕೊಂಡು ನಾವೆಲ್ಲ ಆಚರಿಸ್ಬೇಕು. ನಾವು ಗಣೇಶ ಹಬ್ಬ ನಾವು ಆಚರಿಸಲ್ವಾ? ನಾವು ಯುಗಾದಿ ಹಬ್ಬ ನಾವು ಆಚರಿಸಲ್ವಾ? ಹಾಗಾಗಿ ಎಲ್ಲ ಹಬ್ಬ ನಮ್ಮ ಹಬ್ಬಗಳು. ನಮ್ಮ ಹಬ್ಬಗಳು ಗಟ್ಟೆ ಆಗ್ಬಾರ್ದಾಗಿದ್ದು ಗಟ್ಟೆ ಆಗಿದೆ. ನಮಗೂ ನೋವಿದೆ. ಬಿಜೆಪಿ ಅವರಿಗೆ ರಾಜಕೀಯ ಬಿಟ್ಟು ಏನಿದೆ ಹೇಳಿ? ರಾಜಕೀಯ ಬಿಟ್ಟು ಅವ್ರು ಯಾವತನ ಏನಾರ ಮಾಡಿದ್ದಾರೆ? ಬರೇ ಅವ್ರಿಗೆ ರಾಜಕೀಯ ಎಲ್ಲದನ್ನು ಸಣ್ಣ ಇನ್ಸಿಡೆಂಟ್ ಇದು ಏನಗೊಪ್ಪ ಆಯ್ತು ಅಂತ ನೋವು ಪಟ್ಕೊಳ್ಳೋದು ಬಿಟ್ಟು ಈ ತರ ಅವರು ಅದರಲ್ಲಿ ರಾಜಕೀಯ ಲಾಭ ತಗೊಳ್ಳೋದು ನೋಡ್ತಾರೆ. ಸರ್, ಕುಮಾರಸ್ವಾಮಿ ಅವರು ನನ್ನ ಜೊತೆ ಇದ್ದವರು, ನನ್ನಿಂದ ಇದ್ದವರು ಈ ರೀತಿ ನನಗೆ ಬುದ್ಧಿವಾದ ಹೇಳಕ್ ಬರ್ತಿದ್ದಾರೆ ಅನ್ನುವಂಥದ್ದು. ಯಾರು ಬುದ್ಧಿವಾದ ಹೇಳ್ತಾರೆ? ನಾನು ಒಳ್ಳೆ ಮಾತು ಹೇಳ್ತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಇರೋರು ಆ ಥರ ಹೇಳಿಕೆ ನಾನು ಕೊಡ್ತಾರೆ? ಯಾರನ್ನ? ಮಾಜಿ 2 ಬಾರಿ ಮುಖ್ಯಮಂತ್ರಿ ಆಗಿರೋರು, ಕೇಂದ್ರದ ಮಂತ್ರಿ ಆಗಿದ್ದಾರೆ ಅವರು. ಈ ಥರ ಇನ್ಸಿಡೆಂಟ್ ಆಗಕ್ಕೆ ನಾವೆಲ್ಲ ರಾಜಕಾರಣಿಗಳು ಬಿಡಬಾರ್ದು ಸರ್. ನಾವು ಎಲ್ಲ ನಮ್ಮ ಹಬ್ಬಗಳು. ನಾವೆಲ್ಲ ಸೇರಿ ಆಚರಿಸ್ಬೇಕು. ನಾವು ನಮ್ಮ ಹಬ್ಬ. ಇಂಥವೆಲ್ಲ ಮಂಗಳೂರು, ಉಡುಪಿಲಿ ಆಗ್ತಾ ಇದ್ವು ಸರ್. ಈಗ ಮಂಡ್ಯದಲ್ಲೂ ಶುರು ಆಗಿದ್ದಲ್ಲ. ಏನ್ ಕಾರಣಾಗಿತ್ತು? ಏನ್ ಕಾರಣ ಅನ್ಸುತ್ತೆ ನಿಮ್ಗೆ? ಆಗ್ಬಾರ್ದಾಗಿತ್ತು. ಅದು ಆಗ್ಬಾರ್ದಾಗಿತ್ತು ಅಂತ ನಾನು ಹೇಳ್ತೆ ಅಲ್ವಾ? ಆಗ್ಬಾರ್ದಾಗಿತ್ತು. ಮಂಡ್ಯದಲ್ಲಾಗಿರ್ತಕ್ಕಂಥ 2 ಗಲಭೆಗಳಿಗೆ ಸಂಬಂಧಪಟ್ಟಂತೆ ರಾಜಕೀಯ ಪ್ರಚೋದನೆ ಇದೆಯಾ ರಾಜಕೀಯದಲ್ಲೆಲ್ಲ? ಏನೋ ಒಂದು ಆಗ್ಬಾರ್ದಾಗಿತ್ತು ಘಟನೆ ಆಗಿದೆ. ಇನ್ ಮುಂದೆ ಆದಂಗ ನೀವೇನಾದ್ರೂ ಹೋಗ್ತೀರಾ ಸರ್?